ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 25, 26 ಮತ್ತು 27ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ದೇಶದ ಅತಿ ದೊಡ್ಡ ತೂಗು ಸೇತುವೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಗುಜರಾತ್ ಈಸ್ ದ ರೈಟ್ ಆನ್ಸರ್. ಗುಜರಾತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ನಿಮ್ಮ KS ಎಕ್ಸಾಮಿನೇಷನ್ ಕೇಳಬಹುದು, ತದನಂತರದಲ್ಲಿ VA ಎಕ್ಸಾಮಿನೇಷನ್ ಇದೆ, ಸೊ ಅದರಲ್ಲಿ ಕೇಳಬಹುದು. ಸೊ ಯಾವುದೇ ಎಕ್ಸಾಮಿನೇಷನ್ ಇರಲಿ, ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಟಾಪಿಕ್. ನೋಡಿ, ಪ್ರಧಾನಿ ಮೋದಿಯವರು ದೇಶದ ಅತಿ ದೊಡ್ಡ ತೂಗು ಸೇತುವೆಯನ್ನ, ದಟ್ ಈಸ್ ಅದರ ಹೆಸರೇನೆಂದ್ರೆ ಸುದರ್ಶನ ಸೇತು ಅಂತ ಇಟ್ಟಿದ್ದಾರೆ. ಈ ಸುದರ್ಶನ ಸೇತುವನ್ನ ಇತ್ತೀಚೆಗೆ ಏನು ಮಾಡಿದರೆ ಲೋಕಾರ್ಪಣೆಯನ್ನಗೊಳಿಸಿದ್ದಾರೆ. ಸುಮಾರು 2.32 ಕಿಲೋಮೀಟರ್ ಉದ್ದದ ಈ ಸೇತುವೆಯನ್ನ ಗುಜರಾತ್ನ ದ್ವಾರಕಾದ ಒಂದು ಓಖಾ ಪ್ರದೇಶದಿಂದ ಬೆಟ್ವಾ ದ್ವಾರಕಾ ದ್ವೀಪಕ್ಕೆ ಸಂಪರ್ಕವನ್ನ ಕಳಿಸುತ್ತೆ. ಅದಾಯ್ತಾ? ಬೇಟ್ ದ್ವಾರಕಾ ದ್ವೀಪಕ್ಕೆ, ಓಖಾ ಅಂತಕ್ಕಂಥ ಪ್ರದೇಶದಿಂದ ಬೇಟ್ ದ್ವಾರಕಾ ಅಂತಕ್ಕಂಥ ದ್ವೀಪಕ್ಕೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥ ಒಂದು ಕೇಬಲ್, ಅದಾಯ್ತಾ, ಕೇಬಲ್ಡ್ ಒಂದು ತೂಗು ಸೇತುವೆಯನ್ನ ಅರಬ್ಬಿ ಸಮುದ್ರದ ಮೇಲೆ ನಿರ್ಮಾಣ ಮಾಡಲಾಗಿದ್ದು, ಸೊ ಇದು ಎಲ್ಲಿದೆ ಅಂದರೆ ಗುಜರಾತ್ನಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಅರಬ್ಬಿ ಸಮುದ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ದೇಶದ ಅತಿ ಉದ್ದವಾದ ಕೇಬಲ್ ಸೇತುವೆಯಾಗಿದೆ. ತದನಂತರದಲ್ಲಿ ಅತಿ ದೊಡ್ಡ ತೂಗು ಸೇತುವೆನೂ ಹೌದು. ಈ ಹಿಂದೆ ಇದಕ್ಕೆ ಸಿಗ್ನೇಚರ್ ಬ್ರಿಡ್ಜ್ ಅಂತ ಹೇಳಲಾಗ್ತಾ ಇತ್ತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳಿವೆಲ್ಲ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ ಯಾವ ರಾಜ್ಯ ಕೇಳ್ಬೋದು, ಯಾವಗಳಿಗೆ ಕನೆಕ್ಟ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೇಳ್ಬೋದು. ತದನಂತರದಲ್ಲಿ ವಿಶೇಷತೆ ಪ್ರಶ್ನೆ ಕೇಳ್ಬೋದು, ಯಾವ ಸಮುದ್ರ ಅಂತಲೂ ಕೂಡ ಕೇಳ್ಬೋದು. ಎಲ್ಲೆಂದರೆ ಅರಬ್ಬಿ ಸಮುದ್ರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ರೆ ಈ ಟಾಪಿಕ್ ಮೇಲೆ ಇಷ್ಟರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ನಿಮ್ಮ ಒಂದು KS ಪ್ರಿಲಿಮ್ಸಲ್ಲೂ ಕೂಡ ಈ ಪ್ರಶ್ನೆಯನ್ನು ಬರಬಹುದು. ಈ ಟಾಪಿಕ್ ಮೇಲೆ ಗೊತ್ತಿರಲಿ, ಇಂಪಾರ್ಟೆಂಟು. ಇನ್ನು ಯಾರು ನಮ್ಮ ನೋಟ್ಸ್ಗಳನ್ನು ತಗೊಂಡಿಲ್ಲ, ಯಾರು ನಮ್ಮ ಕ್ಲಾಸ್ಗಳನ್ನು ನಿಮಗೆ ಕಂಟಿನ್ಯೂಸ್ ಆಗಿ ಕೇಳೋಕ್ಕಾಗಿಲ್ಲ, ಆಮೇಲೆ ಯಾರಿಗೆ ನಿಮಗೆ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡು ಕೂಡ ಅದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಸೊ ಮೋಸ್ಟ್ ವ್ಯಾಲ್ಯೂಯಬಲ್ ಮ್ಯಾಗ್ಝಿನ್ಸ್ಗಳನ್ನು ತಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ತಮಗೆ ಗೊತ್ತಿದೆ KS ಎಕ್ಸಾಮಿನೇಷನ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್. ಅರ್ಥ ಆಯ್ತಾ? ನೀವು ಜಸ್ಟ್ ಕರೆಂಟ್ ಅಫೇರ್ಸ್ ಓದ್ರೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಅರ್ಥ? ಯಾರು ನೀವು ಸಿಲೆಬಸನ್ನು ನೋಡಿಲ್ಲ, ಒಂದು ಬಾರಿ ಸಿಲೆಬಸನ್ನು ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಏನಂದರೆ ಮೋರ್ ದೆನ್ 50% ವೀಟೇಜ್ ಪ್ರಿಲಿಮ್ಸಲ್ಲಿ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸ್ ನೀಟಾಗಿ ಓದಿದ್ರೆ ಮಾತ್ರ ಪ್ರಿಲಿಮ್ಸ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ನೀವು KS ಎಕ್ಸಾಮಿನೇಷನ್ಗೆ ಎಷ್ಟು ವರ್ಷದ ಓದಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ನೋಡ್ರಿ, ಮಿನಿಮಮ್ 2 ಇಯರ್ದು ಓದಬೇಕು ನೀವು. ಅರ್ಥ ಆಯ್ತಾ? 2 ಇಯರ್ ಕರೆಂಟ್ ಅಫೇರ್ಸ್ ಕಂಪಲ್ಸರಿ ಫಾರ್ KS ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಇದನ್ನು ತಲೆ ಇಟ್ಟುಕೊಳ್ಳಿ ನೀವು. ನಾನು 1 ವರ್ಷದ ಓದ್ತೀನಿ, 1.5 ವರ್ಷದಿಂದ ಅಂದರೆ KS ಎಕ್ಸಾಮಿನೇಷನ್ನು ಕ್ಲಿಯರ್ ಆಗಲ್ಲ. ನೀವು 1 ವರ್ಷ ಓದ್ರೂ ಕೂಡ ಸೇಫಲ್ಲಿ ಇರ್ತೀರ, ಬಟ್ ಅಷ್ಟೊಂದು ಸೇಫಲ್ಲಿಲ್ಲ. 2 ವರ್ಷ ಓದಬೇಕು. ನೀವು ಯಾರು ತೊಗೊಂಡಿಲ್ಲ, ನಮ್ಮ ಮ್ಯಾಗ್ಝಿನ್ಗಳನ್ನು ತೊಗೋಬೋದು. ಸುಮಾರು ನಿಮಗೆ 2022, 2021ರಿಂದನೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ 15 days 20 ಆಗುತ್ತೆ, 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2024ವರೆಗೆ 520 ಆಗುತ್ತೆ. 2022ರಿಂದ 2024 ಜನವರಿವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ತಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಭೀಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಾವು PDF ಫಾರ್ಮೆಟ್ ಎಲ್ಲ ನೋಟ್ಸಲ್ಲಿ ನಿಮ್ಗೆ ಕಳಿಸ್ತೀವಿ. ಎಲ್ಲಿ ಬೇಕಾದಲ್ಲಿ ಪ್ರಿಂಟನ್ನು ತೆಗೆಸಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ದೇಶದ ಅತಿ ದೊಡ್ಡ ಇಲ್ಲಿ ಜಸ್ಟ್ ನಾನು ಡಿಸ್ಕಷನ್ ಮಾಡಿದೆ. ಇದು ಧರ್ಮ ಗಾರ್ಡನ್ ಯಾವ ದೇಶಗಳ ನಡುವೆ ನಡೆಯುವ ಒಂದು ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಎರಡನೇ ಆಪ್ಷನ್, ಭಾರತ ಮತ್ತು ಜಪಾನ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನೀವು ಬೇಕಾದರೆ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನು ತೆಗೆದು ನೋಡಿ. ಅರ್ಥ ಆಯ್ತಾ? UPSC ನೀವು ಏನು ಒಂದು IAS, IPS ಎಕ್ಸಾಮ್ ಏನು ಹೆಲ್ಡ್ ಮಾಡುತ್ತೆ. ಸೊ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಕೂಡ ಈ ಥರ ನಿಮಗೆ ಎಕ್ಸರ್ಸೈಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಗೊತ್ತಿರಲಿ, ಇಂಡಿಯಾಸ್ ಎಕ್ಸರ್ಸೈಸ್ ವಿತ್ ಅದರ್ ನೇಷನ್ ಅಥವಾ ಮಲ್ಟಿಲ್ಯಾಟ್ರಲ್ ಒಂದು ಎಕ್ಸರ್ಸೈಸ್ಗಳು
ಅದರಲ್ಲಿ ಇಂಡಿಯಾ ಪಾರ್ಟಿಸಿಪೆಂಟ್ ಇದ್ದರೆ ಅದು ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದಾಗಿ ಧರ್ಮ ಗಾರ್ಡಿಯನ್ ಇಟ್ ಇಸ್ ಒನ್ ಆಫ್ ದಿ ಮಿಲಿಟರಿ ಎಕ್ಸರ್ಸೈಸ್ ದ್ಯಾಟ್ ಹ್ಯಾಸ್ ಬಿನ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜಪಾನ್. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಭಾರತ ಮತ್ತು ಜಪಾನ್ ಜಂಟಿ ವಾರ್ಷಿಕ ಮಿಲಿಟರಿ ತರಬೇತಿ ವ್ಯಾಯಾಮ ಧರ್ಮ ಗಾರ್ಡಿಯನ್ನ ಎಷ್ಟನೇ ಆವೃತ್ತಿ? 5ನೇ ಆವೃತ್ತಿಯನ್ನು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರಿಂಗ್ನಲ್ಲಿ ಪ್ರಾರಂಭಿಸಲಾಯಿತು. ಸಿಂಪಲ್ ಆಗಿ ಗೊತ್ತಿರಬೇಕು. ಧರ್ಮ ಗಾರ್ಡಿಯನ್ ಅಂತಕ್ಕಂಥ ಒಂದು ಸಮರಾಭ್ಯಾಸವಾಗಿದ್ದು ಅವೆರಡು ಯಾವ ದೇಶಗಳ ಮಧ್ಯದಲ್ಲಿ? ಭಾರತ ಮತ್ತು ಜಪಾನ್ ಮಧ್ಯದಲ್ಲಿ ನಡೆಯುತ್ತೆ. ಈ ಬಾರಿ ನಡೆದಿದ್ದು ಎಷ್ಟನೇ ಆವೃತ್ತಿ ಅಂದರೆ 5ನೇ ಆವೃತ್ತಿ ಆಗಿದೆ ಅಂತಕ್ಕಂಥದ್ದು. ಧರ್ಮ ಗಾರ್ಡಿಯನ್ ವ್ಯಾಯಾಮವು ವಾರ್ಷಿಕ ವ್ಯಾಯಾಮವಾಗಿದೆ. ಅರ್ಥಾಯ್ತಾ? ಇದನ್ನ ವಾರ್ಷಿಕವಾಗಿ ನಡೆಸಲಾಗುತ್ತೆ ಮತ್ತು ಇದನ್ನು ಭಾರತ ಜಪಾನ್ನಲ್ಲಿ ಪರ್ಯಾಯವಾಗಿ ನಡೆಸಲಾಗುತ್ತೆ. ಅಂತಂದ್ರೆ ಅದರ ಅರ್ಥ ಏನಂದ್ರೆ ಪ್ರತಿ ವರ್ಷ ನಡೆಸಲಾಗುತ್ತೆ. ಮೊದಲನೇ ಫ್ಯಾಕ್ಟು. ಎರಡನೇ ಫ್ಯಾಕ್ಟ್ ಏನಂದ್ರೆ ಆಲ್ಟರ್ನೇಟಿವ್. ಅರ್ಥಾಯ್ತಾ? ಆಲ್ಟರ್ನೇಟಿವ್ ಆಗಿ ನಡೆಸಲಾಗುತ್ತೆ. ಸೊ ಆಲ್ಟರ್ನೇಟಿವ್ ಅಂದ್ರೆ ಏನು ಅಂದರೆ 2024ರಲ್ಲಿ ಭಾರತದಲ್ಲಿ ಈ ವ್ಯಾಯಾಮ ಆದರೆ 2025ರಲ್ಲಿ ಮುಂದಿಂದು ಎಲ್ಲಿ ನಡೆಯುತ್ತೆ? ಜಪಾನ್ದಲ್ಲಿ ನಡೆಯುತ್ತೆ. ಇಷ್ಟು ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ನ್ಯೂಸಲ್ಲಿ ಯಾವ ಮಿಲಿಟರಿ ವ್ಯಾಯಾಮಗಳಿದ್ದಾವೆ, ಯಾವ ಎಕ್ಸರ್ಸೈಸ್ ಇದ್ದಾವೆ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ. ಸೊ ಈಗ ನಾವೇನು ಮಾಡೋದಂದರೆ ಭಾರತ ಮತ್ತು ಜಪಾನ್ ಮಧ್ಯೆ ನಡೆಯುವ ಇತರ ಸಮರಾಭ್ಯಾಸಗಳು ಇಂಪಾರ್ಟೆಂಟು. ಒಂದು ಜಿಮೆಕ್ಸ್ ಅಂತಕ್ಕಂಥದ್ದು, ಇನ್ನೊಂದು ಸಿನೋ ಮೈತ್ರಿ ಅಂತಕ್ಕಂಥದ್ದು, ಇನ್ನೊಂದು ವೀರ ಗಾರ್ಡನ್ ಇಂಪಾರ್ಟೆಂಟು. ಇದು 2024ರಲ್ಲಿ ಪ್ರಾರಂಭಿಸಲಾಗಿದೆ. 2023ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ವೀರ ಗಾರ್ಡಿಯನ್ ಅಂತಕ್ಕಂಥದ್ದು ಅಷ್ಟ ರೀಸೆಂಟ್. ಇದನ್ನು ಕೂಡ ಇನ್ನೊಂದು ಯಾವುದಂದ್ರೆ ಧರ್ಮ ಗಾರ್ಡಿಯನ್, ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸರ್ಸೈಸ್ ವಿತ್ ಜಪಾನ್ ಜೊತೆ ನಡೀತಕ್ಕಂಥ ಭಾರತದ ಎಕ್ಸರ್ಸೈಸ್ಗಳು ಇಂಪಾರ್ಟೆಂಟ್ ಗೊತ್ತಿರಲಿ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ದೋಸ್ತಿ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಯುವ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 3ನೇ ಆಪ್ಷನ್ನು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್. ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಸಮರಾಭ್ಯಾಸಗಳು, ಭಾರತ ಸಮರಾಭ್ಯಾಸಗಳು ಇತರ ದೇಶಗಳೊಂದಿಗೆ ಅಂದರೆ ಎರಡು ದೇಶಗಳಿದ್ದರೂ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಲ್ಟಿಪಲ್ ದೇಶಗಳು ಪಾರ್ಟಿಸಿಪೆಂಟ್ ಆಗಿದ್ರಂದ್ರೆ ಅದರಲ್ಲಿ ಭಾರತ ಇತ್ತಂದ್ರೆ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೋಸ್ತಿ ಅಂತಕ್ಕಂಥ ವ್ಯಾಯಾಮ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಇಲ್ಲಿ ನೋಡ್ರಿ, ಭಾರತೀಯ ಕೋಸ್ಟ್ ಗಾರ್ಡ್, ಶ್ರೀಲಂಕಾದ ನೌಕಾಪಡೆ, ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ಜಂಟಿಯಾಗಿ ದೋಸ್ತಿ ಹೆಸರಿನ ದ್ವಿವಾರ್ಷಿಕ ತ್ರಿಪಕ್ಷೀಯ ವ್ಯಾಯಾಮದ 16ನೇ ಆವೃತ್ತಿಯನ್ನು ನಡೆಸಿದವು. ಅರ್ಥ ಆಯ್ತಾ? ದೋಸ್ತಿ ಅಂತಕ್ಕಂಥ ಹೆಸರಿನ ದ್ವೈವಾರ್ಷಿಕ 2 ವರ್ಷಕ್ಕೊಂದು ಬಾರಿ ನಡೆಯುವ ವ್ಯಾಯಾಮ ಇದು. ಸೊ ಇದು ಎಷ್ಟಂದ್ರೆ 16ನೇ ಆವೃತ್ತಿ. ಯಾವ ದೇಶಗಳ ಮಧ್ಯದಲ್ಲಿ? ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಭಾರತದ ಮಧ್ಯದಲ್ಲಿ. ಈ ವ್ಯಾಯಾಮ ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಡೆಸಲಾಯಿತು. ಇದು 3 ರಾಷ್ಟ್ರಗಳ ನಡುವಿನ ಮಿಲಿಟರಿ ಸಹಯೋಗವನ್ನು ಹೆಚ್ಚಿಸುವ ಮತ್ತು ಸಮುದ್ರದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಪರಿಹರಿಸುವ ಗುರಿಯನ್ನು ಹೊಂದಿರತಕ್ಕಂಥ ಒಂದು ವ್ಯಾಯಾಮ ಆಗಿರ್ತಕ್ಕಂಥದ್ದು. ದ್ಯಾಟ್ ಇಸ್ ನೇಮ್ಡ್ ಆಸ್ ದೋಸ್ತಿ ಅಂತಕ್ಕಂಥ ಸಮರಾಭ್ಯಾಸ. ಇನ್ನು ಈ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಬಂದಾಗ 1991ರಲ್ಲಿ ಮಾಲ್ಡೀವ್ಸ್ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ ನಡುವೆ ದೋಸ್ತಿ ವ್ಯಾಯಾಮವನ್ನು ಪ್ರಾರಂಭಿಸಲಾಯಿತು. ಅಂತ 1991ರಲ್ಲಿ ಈ ವ್ಯಾಯಾಮವನ್ನು ಪ್ರಾರಂಭ ಮಾಡಲಾಗಿದೆ. 2012ರಲ್ಲಿ ಶ್ರೀಲಂಕಾ ಈ ವ್ಯಾಯಾಮಕ್ಕೆ ಸೇರ್ಕೊಂಡಿತು. ವ್ಯಾಯಾಮದ 15ನೇ ಆವೃತ್ತಿಯನ್ನು 2021ರಲ್ಲಿ ಮಾಲ್ಡೀವ್ಸ್ನಲ್ಲಿ ನಡೆಸಲಾಗಿತ್ತು. ಅರ್ಥ ಆಯ್ತಾ? 2021 ಮಾಲ್ಡೀವ್ಸ್ನಲ್ಲಿ ನಡೆಸಲಾಗಿತ್ತು ಮತ್ತು ಈಗಲೂ ಕೂಡ ಮಾಲ್ಡೀವ್ಸ್ನಲ್ಲಿ ನಡೆದಿದೆ. 1991ರಲ್ಲಿ ಪ್ರಾರಂಭವಾಗಿದೆ. ಇದರಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ದೇಶಗಳು 3 ದೇಶಗಳು, 1 ಭಾರತ, 2 ಶ್ರೀಲಂಕಾ, 3 ಮಾಲ್ಡೀವ್ಸ್. ಇಷ್ಟು ಫ್ಯಾಕ್ಟ್ಸು ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಿತ್ರ ಶಕ್ತಿ ವ್ಯಾಯಾಮವು ಭಾರತ ಮತ್ತು ಜಪಾನ್ ಮಧ್ಯೆ ನಡೆಯುವ ವ್ಯಾಯಾಮವಾಗಿದೆ. ಈಗಾಗಲೇ ತಮಗೆ ಹೇಳಿದ್ದೀನಿ ನಾನು. ಇನ್ನೊಂದು ಎಕ್ಯುವೆರಿನ್ ಅಂತಕ್ಕಂಥ ವ್ಯಾಯಾಮವು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಅರ್ಥ ಆಯ್ತಾ? ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಇವೆರಡು. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ತಿರ್ತಾರೆ, ಗೊತ್ತಿರಲಿ. ಅರ್ಥ ಆಯ್ತಾ? ನೋಡ್ರಿ, ಯಾರು ನಮ್ಮ ಮೆಂಬರ್ಶಿಪ್ಪನ್ನು ನೀವು ಇನ್ನೂ ತೊಗೊಂಡಿಲ್ಲ, ಕೆಳಗಡೆ ಜಾಯಿನ್ ಬಟನ್ ಇದೆ. ಆ ಜಾಯಿನ್ ಬಟನನ್ನು ನೀವು ಕ್ಲಿಕ್ ಮಾಡೋ ಮುಖಾಂತರ ಅದರಲ್ಲಿ ಲೆವೆಲ್ಸ್ ಇದ್ದಾವೆ. ನೀವು KPSC KS ಲೆವೆಲ್ ಆದರೂ ತೊಗೋಬೋದು ಅಥವಾ KSP PC PSI ಲೆವೆಲ್ ಆದರೂ ತೊಗೋಬೋದು. ಸೊ ಈ KS ನೋಟಿಫಿಕೇಷನ್ ಆಗಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂಗಳ ಬಗ್ಗೆ ಕ್ಲಾಸನ್ನು ಅಲ್ಲಿ ಕೊಡಲಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಅಲ್ಲಿ ಏನಂದರೆ ಒಂದು ಫಾರ್ ಎಕ್ಸಾಂಪಲ್ಲು ಒಂದು ಯಾವುದೇ ಒಂದು ಟಾಪಿಕ್ ಅದು ಇಂಪಾರ್ಟೆಂಟ್ ಆಗಿದ್ರೆ ನ್ಯೂಸಲ್ಲಿ ಇರ್ತದ್ರೆ ಅದ್ರ ಬಗ್ಗೆ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡಲಾಗುತ್ತೆ. ಆಮೇಲೆ ನಿಮಗೆ ಮಂತ್ಲಿ ವಿಡಿಯೋಸ್ಗಳನ್ನು ಅದರಲ್ಲಿ ಕೊಡಲಾಗುತ್ತೆ. ಕೆಲವೊಂದು ಸ್ಪೆಷಲ್ ಕ್ಲಾಸ್ಗಳನ್ನು ಕೂಡ ಅದರಲ್ಲಿ ನೀಡಲಾಗುತ್ತೆ. ನೀವು ಅದರಲ್ಲಿ ಏನಾಗ್ಬೋದು? ಪಾರ್ಟಿಸಿಪೆಂಟ್ ಆಗ್ಬೋದು, ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಬಹುದು. ಯಾರನ್ನು ಭಾರತ ರೈಲ್ವೆ ಪಿತಾಮಹ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಾರ್ಡ್ ಡಲ್ಹೌಸಿ ಇಸ್ ದ ರೈಟ್ ಆನ್ಸರ್.
ನೋಡ್ರಿ, ಇದು ನಿಮಗೆ ಇತಿಹಾಸ ಹಿಸ್ಟ್ರಿ ಪ್ರಶ್ನೆಯನ್ನು ನಾನು ಸ್ವಲ್ಪ ನಿಮಗೆ ಕರೆಂಟ್ ಇವೆಂಟ್ಸ್ಗೆ ಲಿಂಕ್ ಮಾಡಿ ಪ್ರಶ್ನೆಯನ್ನು ಕೇಳಿದ್ದೀನಿ. ನೋಡಿ, ಇನ್ನೊಂದೇನೆಂದರೆ ಅಮೃತ ಭಾರತ ನಿಲ್ದಾಣ. ಈ ಅಮೃತ ಭಾರತ ನಿಲ್ದಾಣ ಬಗ್ಗೆ ಇದೇನು ಹೊಸದಲ್ಲ. ನಾನು 2 ಅಥವಾ 3 ಬಾರಿ ಇದನ್ನು ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ಏನು ಮಾಡಿದ್ದೀನಿ, ಡಿಸ್ಕಷನನ್ನು ಮಾಡಿದ್ದೀನಿ. ಏನಿದು ಅಮೃತ ಭಾರತ ಸ್ಟೇಷನ್ ನಿಲ್ದಾಣ ಅಂದರೆ ಏನು, ಇದರಲ್ಲಿ ಒಟ್ಟು ಎಷ್ಟು ಭಾರತದ ಒಂದು ಸ್ಟೇಷನ್ಸ್ಗಳನ್ನು ಅಂದರೆ ರೈಲ್ವೆ ನಿಲ್ದಾಣಗಳನ್ನು, ರೈಲ್ವೆ ಸ್ಟೇಷನ್ಸ್ಗಳನ್ನು ಒಂದು ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ಒಂದು ನ್ಯೂಸ್ ಕಾಂಟೆಕ್ಸ್ಟನ್ನು ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಏನಿದೆ ಅಂದರೆ 15 ರೈಲು ನಿಲ್ದಾಣ ಮೇಲ್ದರ್ಜೆಗೆ ಅಮೃತ ನಿಲ್ದಾಣಗಳಾಗಿ ಪುನರಾಭಿವೃದ್ಧಿ ಮೋದಿ ಏನು ಮಾಡಿದರೆ, ಚಾಲನೆಯನ್ನು ನೀಡಿದ್ದಾರೆ. ಅದರಲ್ಲಿ ಯಾವುವು ಅಂದರೆ ಬಂಗಾರಪೇಟೆ ಅಂತಕ್ಕಂಥದ್ದು ಕರ್ನಾಟಕದ, ಚನ್ನಪಟ್ಟಣ, ದೊಡ್ಡಬಳ್ಳಾಪುರ, ಮಾಲೂರು, ಮಂಡ್ಯ, ರಾಮನಗರ, ತುಮಕೂರು, ಇವಕ್ಕೆಲ್ಲ ಎಷ್ಟು ಒಂದು ಹಣದಲ್ಲಿ ಈ ಎಲ್ಲ ಸ್ಟೇಷನ್ಸ್ಗಳನ್ನು ಅಲ್ಲಿ ಏನು ಮಾಡ್ತಿದ್ದಾರೆ, ಮೇಲ್ದರ್ಜೆಗೆ ಏರಿಸ್ತಿದ್ದಾರೆ. ಸೊ ಮೇಲ್ದರ್ಜೆಗೆ ಏರಿಸೋದ್ರ ಅರ್ಥ ಏನು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಅಮೃತ ಭಾರತ್ ಸ್ಟೇಷನ್ ಯೋಜನೆಯಡಿ ಪುನರ್ ಅಭಿವೃದ್ಧಿಗೊಳಿಸಿರುವ ಬೆಂಗಳೂರು 4 ರೈಲು ನಿಲ್ದಾಣಗಳು ಸೇರಿದಂತೆ ನೈಋತ್ಯ ರೈಲ್ವೆ ವಲಯದ 15 ನಿಲ್ದಾಣಗಳ ಒಂದು ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೊಸದೆಹಲಿಯಲ್ಲಿ ವರ್ಚುವಲ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ವಿಕಸಿತ ಭಾರತ್ ವಿಕಸಿತ ರೈಲ್ವೆ ಉಪಕ್ರಮದ ಅಡಿಯಲ್ಲಿ 41,000 ಕೋಟಿ ರುಗಳಲ್ಲಿ ಅಧಿಕ ಮೌಲ್ಯದ ಸುಮಾರು 2,000 ರು ಮೂಲ ಸೌಕರ್ಯ ಯೋಜನೆಗಳಿಗೆ ಕೈಗೊಳ್ಳಲಾಗುತ್ತಿದೆ ಅಂತಕ್ಕಂಥ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅಮೃತ ಭಾರತ್ ರೈಲು ನಿಲ್ದಾಣ ಯೋಜನೆ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ ಈಗಾಗಲೇ ನಿಮಗೆ. ಇದರ ಭಾಗವಾಗಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳು, 300 ಜಿಲ್ಲೆಗಳು, 553 ನಿಲ್ದಾಣಗಳನ್ನು ಮೇಲ್ದರ್ಶಿಸಲಾಗುತ್ತಿದೆ ಅಂತಕ್ಕಂಥದ್ದು. ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಲ್ಲಿ ಇದನ್ನು ಗುರಿಯನ್ನು ಹೊಂದಿರತಕ್ಕಂಥ ಯೋಜನೆ. ಇನ್ನು 300 ಜಿಲ್ಲೆಗಳನ್ನು ಇದರಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ. 553 ನಿಲ್ದಾಣಗಳನ್ನು ಮೇಲ್ದರ್ಜೆಗೆ ಇರಿಸಲಾಗುತ್ತೆ. ಇದು ಗೊತ್ತಿರಬೇಕು ನಿಮಗೆ, ಅರ್ಥ ಆಯ್ತಾ? ಈ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು ನಿಮಗೆ, ಅರ್ಥ ಆಯ್ತು? ಎಕ್ಸಾಮಲ್ಲಿ ಕೆಲವೊಂದು ಬಾರಿ KS ಎಕ್ಸಾಮಿನೇಷನಲ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ ಈ ಥರ ಪ್ರಶ್ನೆಗಳನ್ನು ಬರ್ತಿರ್ತಾವೆ. ಅರ್ಥ? ಅಮೃತ ಒಂದು ರೈಲು ನಿಲ್ದಾಣ ಯೋಜನೆ ಅಡಿಯಲ್ಲಿ ಎಷ್ಟು ಒಂದು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲು ಟಾರ್ಗೆಟ್ ಹಾಕ್ಕೊಳ್ಳಲಾಗಿದೆ ಅಂತ ಕೇಳ್ತಾರೆ. ಸುಮಾರು ಎಷ್ಟು ಜಿಲ್ಲೆಗಳನ್ನು ಅದರಲ್ಲಿ ಕವರ್ ಮಾಡಲಾಗ್ತದೆ ಅಂತ ಕೇಳ್ತಾರೆ ದೇಶದ್ದು, ಅಥವಾ ಎಷ್ಟು ರಾಜ್ಯಗಳಲ್ಲಿ ಕವರ್ ಮಾಡಲಾಗುತ್ತೆ ಅಂತ ಕೇಳ್ತಾರೆ. ಸೊ ಅರ್ಥ ಆಯ್ತಾ? ಈ ಥರ ಪ್ರಶ್ನೆ ಕೇಳಿದಾಗ ತಮಗೆ ಗೊತ್ತಿರಬೇಕು. ಸಿಂಪಲ್ ಆಗಿ ಇಲ್ಲೇ ಗೊತ್ತಾಗ್ತದೆ ನಿಮಗೆ. ಅಮೃತ ರೈಲು ನಿಲ್ದಾಣ ಯೋಜನೆ, ಅಮೃತ ರೈಲು ನಿಲ್ದಾಣ ಯೋಜನೆ ಇದು ಎದಕ್ಕೆ ಸಂಬಂಧಪಟ್ಟಿದೆ? ಈ ಒಂದು ರೈಲ್ವೆ ಸ್ಟೇಷನ್ಸ್ಗಳನ್ನು ಮೇಲ್ದರ್ಜೆಗೆ ಏರಿಸೋದು. ವಾಟ್ ಡಸ್ ಇಟ್ ಮೀನ್ ಮೇಲ್ದರ್ಜೆಗೆ ಏರಿಸೋದು? ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದು. ಟೋಟಲ್ ಎಷ್ಟು ಇನ್ಫ್ರಾಸ್ಟ್ರಕ್ಚರ್, ಎಷ್ಟು ರೈಲು ನಿಲ್ದಾಣಗಳು ದೇಶದಲ್ಲಿ? 553. ಎಷ್ಟು ರಾಜ್ಯಗಳಲ್ಲಿ? 12 ರಾಜ್ಯಗಳಲ್ಲಿ. ಎಷ್ಟು ಜಿಲ್ಲೆಗಳನ್ನು ಕವರ್ ಮಾಡಲಾಗುತ್ತೆ? 300 ಜಿಲ್ಲೆಗಳನ್ನು ಕವರ್ ಮಾಡಲಾಗುತ್ತೆ. ಇತ್ತೀಚೆಗೆ ಯಾವ ಕರ್ನಾಟಕದನ್ನು ಮೇಲ್ದರ್ಜೆಗೇರಿಸಲು ಉದ್ಘಾಟನೆ ಮಾಡಲಾಗಿದೆ, ಚಾಲನೆ ನೀಡಲಾಗಿದೆ ಅಂದರೆ ಬಂಗಾರಪೇಟೆ, ಚನ್ನಪಟ್ಟಣ, ದೊಡ್ಡಬಳ್ಳಾಪುರ, ಮಾಲೂರು, ಮಂಡ್ಯ, ರಾಮನಗರ, ತುಮಕೂರು. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಲಿ ನಿಮ್ಗೆ. ಇಷ್ಟೇ ಇದರಿಂದ ಮತ್ತಿನ್ನೇನು ಅಂದರೆ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ರೈಲು ಪಿತಾಮಹ ಯಾರು, ಮೊದಲ ರೈಲು ಎಲ್ಲಿಂದ ಎಲ್ಲಿಗೆ ಓಡ್ತು, ಬಾಂಬೆ ಟು ಠಾಣೆ, ಅದು ಎಷ್ಟು ಕಿಲೋಮೀಟರ್ ಇತ್ತು, ಅದು ಲಾರ್ಡ್ ಡೌಲೋಸಿ ಅದರದ್ದು ಒಂದು ಏನಾಗಿದ್ದ, ಪಿತಾಮಹ ಆಗಿದ್ದ. ವಿ ಆಲ್ರೆಡಿ ಡಿಸ್ಕಷನ್ ಪ್ರೀವಿಯಸ್ ಕ್ಲಾಸ್. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಜಸ್ಟ್ ಇಷ್ಟೇ ಇನ್ಫಾರ್ಮೇಷನನ್ನು ಕೊಡಲ್ಲ, ಇದ್ರ ಹಿನ್ನೆಲೆ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಪ್ರೊವೈಡ್ ಮಾಡ್ತೀವಿ ನಾವು. ರೈಲು ನಿಲ್ದಾಣಗಳು, ಅವುಗಳ ಒಂದು ಕೇಂದ್ರ ಕಚೇರಿಗಳು ಎಲ್ಲಿದ್ದಾವೆ, ಟೋಟಲ್ ಎಷ್ಟು ಒಂದು ವಲಯಗಳಿದ್ದಾವೆ, ಯಾವ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ, ಟೋಟಲ್ ಎಷ್ಟಿದೆ, ಈ ಎಲ್ಲನ ಇನ್ಫಾರ್ಮೇಷನನ್ನು ನಾವು ಮ್ಯಾಗ್ಝಿನ್ಗಳಲ್ಲಿ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಅಲ್ಲಿ ಹೆಚ್ಚಿಗೆ ಇನ್ಫಾರ್ಮೇಷನ್ ಇರುತ್ತೆ. ಹೊಸದಾಗಿ ರೂಪಿಸಲಾಗಿರುವ 3 ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬರುವ ದಿನಾಂಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್, ಜುಲೈ 1, 2024. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಅರ್ಥ ಆಯ್ತಾ? ನಿಮಗೆ ಏನು ಸರ್ ಹಿಂಗೆ ಪ್ರಶ್ನೆ ಕೇಳ್ಬೋದು ಅಂತ ನೀವು ಅನ್ಬೋದು. ಸೊ ನಿಮಗೆ ಇದೇ ಥರ KE ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳ್ತಾರೆ. ಆಯ್ತಾ? ಡೈರೆಕ್ಟಾಗಿ ಫ್ಯಾಕ್ಟ್ಸ್. ಅರ್ಥ ಆಯ್ತಾ? ಹೊಸದಾಗಿ ಏನು ಮಾಡಿದರೆ, ಪರಿಷ್ಕರಣೆ ಮಾಡಿರ್ತಕ್ಕಂಥ 3 ಹೊಸ ಕ್ರಿಮಿನಲ್ ಕಾಯ್ದೆಗಳನ್ನು ಜುಲೈ 1, 2024 ಭಾರತದಲ್ಲಿ ಜಾರಿಗೆ ಬರಲಿವೆ. ಇನ್ನು 3 ಕಾನೂನುಗಳು ಯಾವ್ಯಾವ ಕಾನೂನುಗಳು ಏನೇನು ಬದಲಾಯಿಸಿವೆ, ಅವುಗಳನ್ನು ಏನೇನು ತಿದ್ದುಪಡಿ ಮಾಡಿದ್ದಾರೆ, ವಿ ಆಲ್ರೆಡಿ ಡಿಸ್ಕಸ್ಡ್. ಅರ್ಥ ಆಯ್ತಾ? ಇನ್ನೊಂದು ಬಾರಿ ನಾವೇನು ಮಾಡೋಣ, ಬ್ರಷಪ್ಪನ್ನು ಮಾಡೋಣ. ದೇಶದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಪರಿಷ್ಕರಿಸಿ ಹೊಸದಾಗಿ ರೂಪಿಸಲಾಗಿರುವ 3 ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ, ಆಯ್ತಾ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ತದನಂತರದಲ್ಲಿ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ಜುಲೈ 1ರಿಂದ ಜಾರಿಗೆ ಬರಲಿವೆ. ಇಂಪಾರ್ಟೆಂಟು. ವಸಾಹತುಶಾಹಿ ಕಾಲದ ಭಾರತ 1860ರ ಭಾರತ ದಂಡ ಸಂಹಿತೆ, ತದನಂತರದಲ್ಲಿ 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC ಮತ್ತು 1972ರ ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು ಈ ಹೊಸ ಕಾನೂನುಗಳು ಬದಲಾಯಿಸುತ್ತವೆ. ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹೊಸ ಕಾನೂನುಗಳು
ಇವು ಮೊದಲಿರ್ತಕ್ಕಂಥ ವಸಾಹತುಶಾಹಿ ಕಾನೂನುಗಳು. ಇವುಗಳನ್ನು ಈ ಕಾನೂನುಗಳೇನು ಮಾಡ್ತಾ ಇದ್ದಾವೆ, ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ಬದಲಾವಣೆ ಆಗಿರ್ತಕ್ಕಂಥ ಈ ಕಾನೂನುಗಳು ಜುಲೈ 1, 2024 ಭಾರತದಾದ್ಯಂತ ಬರಲಿವೆ. ಇನ್ನು ಯಾವ ಸೆಕ್ಷನ್ಸ್ಗಳನ್ನು ತೆಗೆದಿದ್ದಾರೆ ಅಷ್ಟೊಂದು ಡೆಪ್ತ್ ಇನ್ಫಾರ್ಮೇಷನ್ ನಮಗೆ ಅವಶ್ಯಕತೆ ಇಲ್ಲ. ಬಟ್ ಏನೇ ನಿಮಗೆ ಇನ್ಫಾರ್ಮೇಷನ್ ಬೇಕು, ಇದು ಯಾವಾಗ ಬಿಲ್ಲನ್ನು ತಂದ್ರಲ್ಲ ಅವಾಗೇ ಡಿಸ್ಕಷನ್ ಮಾಡಿದ್ದೀನಿ ನಾನು, ಆಯಿತಾ. ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಸಾಲ GDP ಅನುಪಾತ ಅಧಿಕವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ. ಸರಿ, ಹಿಂಗೂ ಪ್ರಶ್ನೆ ಕೇಳಬಹುದಾ ಅಂತ ನೀವು ಕೇಳ್ಬೋದು. ನೋಡಿ, ಇದರಲ್ಲಿ ಸ್ವಲ್ಪ ಗೆಸ್ ಮಾಡೋದ್ರಿಂದ ಆರಾಮಾಗಿ ನಾವು ಇದನ್ನು ಟಿಕ್ ಮಾಡ್ಬೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2021-22. ಯಾಕಂದರೆ ಆ ಟೈಮ್ದಲ್ಲಿ COVID-19 ಇತ್ತು. COVID-19ಇಂದಾಗಿ ಭಾರತದಲ್ಲಿ ಸಾಲ ಮತ್ತು GDP ಇವು ಎರಡಕ್ಕೂ ಏನಾಗಿತ್ತಂದರೆ, ಎರಡಕ್ಕರ ಒಂದು ಅನುಪಾತ ಏನಾಗಿತ್ತಂದರೆ ಅವಾಗ ಅಧಿಕವಾಗಿತ್ತು. ಅರ್ಥ ಆಯ್ತಾ. ಇಲ್ಲಿ ಸಾಲ ಮತ್ತು GDP ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವಾಗವಾಗ ಈ ಇಶ್ಯೂವನ್ನು ಎತ್ತಿರ್ತಾರೆ, ನೀವು ಕೇಳಿರ್ಬೋದು ನ್ಯೂಸಲ್ಲಿ. ಅರ್ಥ ಆಯ್ತಾ. ಕೇಂದ್ರ ಸರ್ಕಾರ ಇಷ್ಟೊಂದು ಸಾಲ ಮಾಡಿದೆ ಅಂತಕ್ಕಂಥದ್ದು. ಸೊ ಅಫ್ಕೋರ್ಸ್ ಅವ್ರು ಹೇಳೋದು, ಅವ್ರು ವಾದ ಮಾಡೋದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಸೊ ಕೇವಲ ನೋಡಿ, ನಿಮಗೆ ಇಲ್ಲಿ ಹೇಳೋ ಉದ್ದೇಶ ಇಷ್ಟೇ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಪತ್ರಿಕೆಯಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ ಸ್ವಲ್ಪ ಕಾಂಗ್ರೆಸ್ಸು BJP ಅವ್ರ ಕಾಲ ಇವ್ರ ಕಾಲ. ದಟ್ ಈಸ್ ನಾಟ್ ರಿಕ್ವೈರ್ಡ್ ನಮಗೆ. ಬಟ್ ಯಾವ್ಯಾವ ಸರ್ಕಾರ ಟೈಮ್ದಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು, ಎಷ್ಟು ಸಾಲ ಇತ್ತು ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ನೋಡಿ, 1,17,000. ಅರ್ಥ ಆಯ್ತಾ. 1,17,000 ಪ್ರತಿಯೊಬ್ಬ ವ್ಯಕ್ತಿ ಮೇಲೆ, ಭಾರತೀಯ ಪ್ರಜೆಯ ಮೇಲೆ ಇರ್ತಕ್ಕಂಥ ಸಾಲದ ಪ್ರಮಾಣ ಇಮ್ಯಾಜಿನ್ ಮಾಡಿ, ಆಯಿತಾ. ಪ್ರತಿಯೊಬ್ಬ ಭಾರತೀಯರ ಮೇಲೆ 1,17,000 ಏನಾಗಿದೆ, ಸಾಲವಾಗಿದೆ. ಸರ್ಕಾರ ಕೇವಲ GDPಯನ್ನು ನಾನು ಗ್ರೋತ್ ಮಾಡ್ತೀನಿ, GDP ಹೆಚ್ಚಾಗಿದೆ, GDP 9% ಇನ್ಕ್ರೀಸ್ ಆಗ್ತಾ ಇದೆ, 10% ಇನ್ಕ್ರೀಸ್ ಆಗ್ತಾ ಇದೆ, 12%. ಇಟ್ ಈಸ್ ನಾಟ್ ರಿಕ್ವೈರ್ಡ್. ನಂಬರ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. GDP ಯಾವಾಗ ಹೆಚ್ಚಾಗುತ್ತೆ, ನೀವೇನಾದರೂ ಸಾಲ ಹೆಚ್ಚಿಗೆ ತೊಗೊಂಡ್ರೆ, ಸೊ ಸಾಲದಿಂದ ಬರ್ತಕ್ಕಂಥದ್ದು ಏನೋ ತೋರಿಸುತ್ತೆ, ಇಲ್ಲಿ ನಿಮಗೆ ಇನ್ಕಮಿಂಗ್ ಅಮೌಂಟನ್ನು ತೋರಿಸುತ್ತೆ, ಇನ್ಕಮಿಂಗ್ ಮನಿ ತೋರಿಸುತ್ತೆ. ಸೊ ಮನಿ ತೋರಿಸಿದ್ರೆ GDP ಅಫ್ಕೋರ್ಸ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ನಿರ್ದಿಷ್ಟ ಮಟ್ಟದಲ್ಲಿರ್ತಕ್ಕಂಥ ಸಾಲ ಮಾತ್ರ ನಮ್ಮ ದೇಶದ ಬೆಳವಣಿಗೆ ಅವಶ್ಯಕತೆ ಇರುತ್ತೆ. ಸೊ ಅತಿ ಹೆಚ್ಚಾಗಿರ್ತಕ್ಕಂಥ ಸಾಲವನ್ನು ಮಾಡಿದ್ರೆ ಮುಂದೆ ಒಂದು ಟೈಮಲ್ಲಿ ಎಕನಾಮಿ ಏನಾಗುತ್ತೆ, ವರ್ಸ್ಟ್ ಆಗುತ್ತೆ. ಸೊ ಇಲ್ಲಿ ಡೇಟಾ ಪಾಯಿಂಟ್ ತೋರಿಸ್ತಾ ಇದೆ ನೋಡಿ, ಗೊತ್ತಿರಬೇಕು ಈ ಪಾಯಿಂಟ್ಸ್ಗಳೆಲ್ಲ. ತಮಗೆ ಎಕ್ಸಾಮಲ್ಲಿ KS ಅಲ್ಲಿ ಕೇಳ್ತಿರ್ತಾರ. ಏನಾಗ್ತಾ ಇದೆ, ಫ್ಲಕ್ಚುವೇಟ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಭಾರತದ ಸಾಲದ ಪ್ರಮಾಣ ಏನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ನೋಡ್ರಿ, ಫಸ್ಟ್ ಏನಾಗಿತ್ತಂದ್ರೆ ಇಲ್ಲಿ ಸ್ಟಿಲ್ ಏನಾಯ್ತಂದ್ರೆ ಒಂದು ಸ್ಥಿರಾಂಕ ಇತ್ತು. ಬಟ್ ಇವಾಗ ನೋಡಿ ಹೆಂಗಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. 2021-22 ಅತಿ ಹೆಚ್ಚಾಗಿದೆ. ಕಡಿಮೆ ಆಗ್ತಾ ಇದೆ, ಬಟ್ ಅಷ್ಟೊಂದು ಕಡಿಮೆ ಆಗಿಲ್ಲ. ಅರ್ಥ ಆಯ್ತಾ. ಅವಾಗವಾಗ ಹೇಳ್ತಿರ್ತಾರ, ಅಷ್ಟೊಂದು ಕಡಿಮೆ ಮಾಡಿದ್ವಿ, ಇಷ್ಟೊಂದು ಕಡಿಮೆ ಮಾಡಿದ್ವಿ, ಅಷ್ಟು GDP ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದಂತೆ ಇಲ್ಲಿ ಸಾಲನೂ ಕೂಡ ಹೆಚ್ಚಾಗ್ತದೆ. ಇದು ಸರ್ಕಾರ ಯಾರ ಮುಂದೆ ಹೇಳಲ್ಲ. ಅರ್ಥ ಆಯ್ತಾ. ಒಟ್ಟಾರೆಯಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಲಿ ನಿಮ್ಗೆ, ಇಷ್ಟೊಂದು ಸಾಲ ಹೆಚ್ಚಾಗಿದೆ. ಆಮೇಲೆ ಎಷ್ಟು ಈ ಒಂದು ಎಕನಾಮಿ ಸಸ್ಟೈನ್ ಆಗೋಕ್ಕೆ ಸಾಲದ ಪ್ರಮಾಣ ಅವಶ್ಯಕತೆ ಇರಬೇಕು, ಎಷ್ಟು ಲಿಮಿಟ್ ದಾಟಬಾರ್ದು ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಾನೆಲ್ಲ ಏನು ಕೊಟ್ಟಿದ್ದಾರೆ ಪ್ರಜಾವಾಣಿಯಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ. ನೋಡಿ, ಭಾರತದ ಸಾಲ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಸೊ ವಿಪರೀತ ಪ್ರಮಾಣದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ ಅಂದರೆ GDP ಮತ್ತು ಸಾಲದ ಪ್ರಮಾಣದ ಅನುಪಾತ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಅನುಪಾತ ಹೆಚ್ಚಾದಂತೆ GDP ಮತ್ತು ಸಾಲದ ಅನುಪಾತ ಹೆಚ್ಚಾದಂತೆ ಸೊ GDP ಎಷ್ಟು ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ, ಜಸ್ಟ್ ನಂಬರ್. ಅರ್ಥ ಆಯ್ತಾ. ಎಕನಾಮಿ ಗೋಯಿಂಗ್ ಟು ಅಂಡರ್ ಗ್ರೋತ್ ಅಂತಾನೆ ಅರ್ಥ ಅದರದ್ದು, ಸಾಲ ಹೆಚ್ಚಾಯ್ತಂದ್ರೆ. ಮುಂದಿನ ವರ್ಷಗಳಲ್ಲಿ ಭಾರತ ಒಟ್ಟು ಸಾರ್ವಜನಿಕ ಸಾಲ GDP ನಡುವಣ ಅನುಪಾತ 100 ಗಡಿಯನ್ನು ಮೀರುತ್ತದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇತ್ತೀಚೆಗೆ ಹೇಳಿತು. ನೋಡ್ರಿ, ಎಂಥ ಒಂದು ಭಯಾನಕವಾಗಿರ್ತಕ್ಕಂಥ ವಿಷಯ. ಇಂಥ ಒಂದು ವಿಷಯಗಳನ್ನು ಯಾವ ನ್ಯೂಸ್ ಮೀಡಿಯಾನೂ ಕೂಡ ಕವರ್ ಮಾಡಲ್ಲ. ಯಾವ ನ್ಯೂಸ್ ಮೀಡಿಯಾದಲ್ಲಿ ಯಾವ್ದಾರು ಇದೆನಾ, ಇಲ್ಲ. ಅರ್ಥ ಆಯ್ತಾ. ನಾನು ಯಾಕೆ ಇಂಥದ್ದು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ರಿಕ್ವೈರ್ಡ್, ಇವೆಲ್ಲ ಓದೋರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಬೇರೆಯವರಿಗೂ ಕೂಡ ಅರ್ಥ ಆಗಬೇಕಂದ್ರೆ ಅವೆಲ್ಲ ಮೀಡಿಯಾದಲ್ಲಿ ಬರಬೇಕು. ಯಾಕಂದರೆ ನಮ್ಮ ದೇಶದ ಸ್ಥಿತಿ ಗೊತ್ತಾಗುತ್ತೆ. ಏನು ಸ್ಥಿತಿ ಗೊತ್ತಾಗ್ತದೆ ನೋಡ್ರಿ, ಭಾರತ ಒಟ್ಟು ಸಾರ್ವಜನಿಕ ಸಾಲ ಮತ್ತು GDP ನಡುವಣ ಅನುಪಾತ ಎಷ್ಟು GDP ಅದ ಅಷ್ಟು ಸಾಲ ಮಾಡ್ಲತ್ತೀವಿ. ಅರ್ಥ ಆಯ್ತಾ. ಅಂದರೆ ನಮ್ಮ ದೇಶದ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಂತ ಅರ್ಥ. ಅಷ್ಟೊಂದು ಸಾಲ, ಅಷ್ಟೊಂದು GDP ಎರಡೂ ಈಕ್ವಲ್ 100% ಆಗುತ್ತೆ ಅಂತ ಮುಂದಿನ ವರ್ಷದಲ್ಲಿ. ಇದು ನಾನು ಹೇಳ್ತಿರೋದಲ್ಲ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹೇಳಿರ್ತಕ್ಕಂಥದ್ದು. 2023 ಡಿಸೆಂಬರ್ನಲ್ಲಿ ವರದಿ ಬಿಡುಗಡೆ ಮಾಡಿದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2027-28ನೇ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಭಾರತ ಸಾಲ ಮತ್ತು GDP ಅನುಪಾತ 100 ಗಡಿಯನ್ನು ದಾಟಲಿದೆ. ಆಯ್ತಾ, 100 ಗಡಿ ದಾಟ್ತದಂತ. ಇದು IMF ಹೇಳಿರ್ತಕ್ಕಂಥ ವರದಿ. ಇದೇ ರೀತಿಯಾಗಿ ನಮ್ಮ ಟ್ರೆಂಡನ್ನು ಮುಂದುವರಿಸ್ಕೊಂಡು ಹೋದರೆ ಇಟ್ ಮೀನ್ಸ್ ದ್ಯಾಟ್ GDP ಮತ್ತು ಸಾಲದ ಒಂದು ಅನುಪಾತದ ವಾಟ್ ಡಸ್ ಇಟ್ ಮೀನ್, ಇದರ ಅರ್ಥ
ನಾವು ಎಷ್ಟು ಅಮೌಂಟನ್ನು ಗಳಿಸ್ತಾ ಇದ್ದೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಸಾಲ ತಗೋತಾ ಇದ್ದೇವೆ ಅಂತಲೇ ಅರ್ಥ. ಅರ್ಥಾಯ್ತಾ? ನಮ್ಮ ಕಾಂಟ್ರಿಬ್ಯೂಷನ್ 0 ಅಂತ ಅರ್ಥ. ನೋಡಿ ಎಷ್ಟು ಭಯಾನಕವಾಗಿರ್ತಕ್ಕಂಥದ್ದು ಇದು. ಇನ್ನು ಸಾಲ ಮತ್ತು GDP ಅನುಪಾತವು ದೇಶದ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೆ. ಈ ಅನುಪಾತವು ಶೇಕಡಾವಾರು ಪ್ರಮಾಣದಲ್ಲಿ ಲೆಕ್ಕ ಹಾಕಲಾಗುತ್ತೆ. ಈ ಪ್ರಮಾಣ ಕಡಿಮೆ ಇದ್ದಷ್ಟು ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅಂತ ಅರ್ಥ. ಅದರ ಅರ್ಥ ಏನಂದರೆ GDP ಮತ್ತು ಸಾಲದ ಒಂದು ಅನುಪಾತ, GDP ಮತ್ತು ಸಾಲದ ಅನುಪಾತ ಯಾವಾಗಲೇನಿರಬೇಕು? ಕಡಿಮೆ ಇರಬೇಕು. ಕಡಿಮೆ ಇತ್ತಂದರೆ ಅದು ನಮಗೆ ಏನಾಗುತ್ತಂದರೆ ಒಂದು ದೇಶದ ಆರ್ಥಿಕ ಸ್ಥಿತಿಗೆ ಉತ್ತಮ ಅಂತ ಅರ್ಥ. GDP ಅಥವಾ ಸಾಲದ ಅನುಪಾತ ಹೆಚ್ಚಾದರೆ ಅದು ನಮಗೆ ಏನಾಗುತ್ತೆ? ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇಟ್ ಇಸ್ ಅ ಗುಡ್ ಫಾರ್ ನೇಷನ್ ಆ್ಯಂಡ್ ಗುಡ್ ಫಾರ್ ಎಕಾನಮಿ. ಒಂದು ನಿರ್ದಿಷ್ಟ ಲಿಮಿಟನ್ನು ಮೀರ್ತಂದರೆ ಇಟ್ ಇಸ್ ವರ್ಸ್ ಫಾರ್ ಎಕಾನಮಿ ಅಂತ ಅರ್ಥ. ಅದು ಏರುತ್ತಾ ಹೋದರೆ ಆರ್ಥಿಕತೆ ಬಿಗಡಾಯಿಸುತ್ತದೆ ಎಂದು ಅರ್ಥೈಸಲಾಗುತ್ತೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ, ಅದರ ಪ್ರಕಾರ ಈ ಅನುಪಾತವು 64% ಇದ್ದರೆ ಅದು ಆರ್ಥಿಕತೆಗೆ ಉತ್ತಮವಾಗಿದೆ ಎಂಬುದನ್ನು ಸೂಚಿಸುತ್ತದೆ. 64% ಮಾತಾಡ್ತಾ ಇರಬೇಕಾದ್ರೆ GDP ಮತ್ತು ಸಾಲದ ಅನುಪಾತ 64% ಇದ್ದರೆ ಇಟ್ಸ್ ಅ ಗುಡ್ ಫಾರ್ ಎಕನಾಮಿ, ಗುಡ್ ಸೈನ್ ಫಾರ್ ಎಕನಾಮಿ. ಸಾಲ ತೆಗೆದುಕೊಳ್ಳಬಾರ್ದು ಅಂತಲ್ಲ, ಸಾಲ ಇರಬೇಕು ಮತ್ತು GDPಗೆ ಕಂಪೇರ್ ಮಾಡಬೇಕು. ಎರಡಕ್ಕರ ಅನುಪಾತ 64%, ಅದಕ್ಕಿಂತಲೂ ಲೆಸ್ ಇದ್ದರೆ ಗುಡ್ ಫಾರ್ ಎಕನಾಮಿ. ಇಫ್ ಸಪೋಸ್ ಅದಕ್ಕಿಂತಲೂ ಹೆಚ್ಚಾದರೆ, ಈ ಪ್ರಮಾಣ 64% ಹೆಚ್ಚಾದರೆ ದೇಶದ ಸಾಲ ತೀರಿಸುವ ಸಾಮರ್ಥ್ಯವು ಅಪಾಯಕಾರಿ ಮಟ್ಟಕ್ಕೆ ಕುಸಿತ ಹೋಗುತ್ತದೆ. ಅರ್ಥ ಆಯ್ತಾ? ನಾವು ವಾಪಸ್ ಕೊಡಬೇಕಲ್ಲ, ಅಷ್ಟೊಂದು ಸಾಲ ಮಾಡ್ತಾ ಇದ್ದೀವಿ. GDPನೂ ಕೂಡ ಸಾಲ ಮತ್ತು GDP ಈಕ್ವಲ್ ಆದರೆ ನಾವು ಸಂಪಾದನೆ ಮಾಡ್ದಂಗೆ ಎಲ್ಲ ಆಯಿತು. ಅರ್ಥ ಆಯ್ತಾ? ನಮ್ದು ಏನಾಗುತ್ತೆ? ಕಂಟಿನ್ಯೂಸ್ ಎಕನಾಮಿ ವರ್ಸ್ಟ್ ಆಗ್ತಾ ಹೋಗುತ್ತೆ. 2023-24ನೇ ಸಾಲಿನಲ್ಲಿ ಈ ಅನುಪಾತ ನೋಡ್ರಿ 81.6ರಷ್ಟಾಗಿದೆ. 81.6%. 64% ಆ್ಯಕ್ಚುಲಿ ಇರಬೇಕು. 81.6% ಇದೆ 2023-24ನೇ ಸಾಲಿನಲ್ಲಿ. ಇನ್ನು ಸರ್ಕಾರ ಒಳ್ಳೆ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ, ಯಾವುದೇ ಸರ್ಕಾರ ಇರ್ರೆಸ್ಪೆಕ್ಟಿವ್ ಆಫ್ ಪಕ್ಷ, ನಾ ಇಷ್ಟು ಗಾತ್ರದ ಬಜೆಟು, ಅಷ್ಟು ಗಾತ್ರದ ಬಜೆಟ್, ಅದು ತೊಗೊಂಡು ಏನು ಮಾಡ್ತೀಯಪ್ಪ? 81.6% ಇಷ್ಟು ಸಾಲ ಇದೆ, ತಗೊಂಡು ಇಷ್ಟು ಅಮೌಂಟನ್ನು ತೋರಿಸೋದ್ರಲ್ಲಿ ಏನು ಅರ್ಥ ಇಲ್ಲ. 2022-23ರಲ್ಲಿ 80.9% ಇತ್ತು. ಆಯ್ತಾ? ಇಷ್ಟಿತ್ತು. ಈಗ ಇಷ್ಟು ಏರಿಕೆ ಆಗಿದೆ. ಅತಿ ಹೆಚ್ಚಾಗಿರೋದು ಎಲ್ಲೆಂದರೆ ನಿಮಗೆ 2021-22ನೇ ಸಾಲಿನಲ್ಲಿ ಸುಮಾರು 88%. ಟ್ರೆಂಡ್ ಯಾವ ಥರ ಇದೆ ಅಂದರೆ ಫ್ಲಕ್ಚುವೇಟಿಂಗ್ ಅಂತ ನೀವು ಹೇಳಬೇಕು. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ 4ನೇ ಆವೃತ್ತಿಯಲ್ಲಿ ಕರ್ನಾಟಕ ಎಷ್ಟು ಪದಕಗಳು ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನು 21. ನೋಡ್ರಿ, ಇಲ್ಲಿ ನ್ಯೂಸ್ ಪೇಪರ್ಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಲಡಾಖ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ನಡೆದ ಖೇಲೋ ಇಂಡಿಯಾದ ವಿಂಟರ್ ಗೇಮ್ಸ್ನ ಒಂದು 4ನೇ ಆವೃತ್ತಿ ಶ್ರೇಷ್ಠ ಪ್ರದರ್ಶನ ತೋರಿದ ಭಾರತೀಯ ಸೇನೆ ಸರ್ವ ವಿಭಾಗದಲ್ಲಿ ಒಟ್ಟಾರೆ ವಿಜೇತ ತಂಡವಾಗಿ ಹೊರಹೊಮ್ಮಿದೆ. ಆಯ್ತಾ? ಲಡಾಖ್ನ ಜಮ್ಮು ಕಾಶ್ಮೀರದಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ಗಳು ನಡೆದಿತ್ತು. ಎಷ್ಟನೇ ಆವೃತ್ತಿ? 4ನೇ ಆವೃತ್ತಿ. ಈ ಪ್ರದರ್ಶನದಲ್ಲಿ ಭಾರತೀಯ ಸೇನೆ ಸರ್ವ ವಿಭಾಗದಲ್ಲಿ ಒಟ್ಟಾರೆ ವಿಜೇತ ತಂಡವಾಗಿ ಹೊರಹೊಮ್ಮಿದೆ. ಸ್ಪರ್ಧೆ ಉದ್ದಕ್ಕೂ ಭಾರತೀಯ ಸೇನೆ 10 ಚಿನ್ನ, 5 ಬೆಳ್ಳಿ, 6 ಕಂಚಿನ ಪದಕಗಳು ಸೇರಿದಂತೆ ಒಟ್ಟು 21 ಪದಕಗಳನ್ನು ಗೆದ್ದಿದೆ. ಕರ್ನಾಟಕ ತಂಡ 9 ಚಿನ್ನ, 2 ಬೆಳ್ಳಿಯೊಂದಿಗೆ ಒಟ್ಟು 21 ಪದಕವನ್ನು ಗೆಲ್ಲುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಮಹಾರಾಷ್ಟ್ರ 7 ಚಿನ್ನ, 8 ಬೆಳ್ಳಿ, 7 ಕಂಚು ಸೇರಿದಂತೆ ಒಟ್ಟು 22 ಪದಕಗಳನ್ನು ಗೆದ್ದು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅರ್ಥ ಆಯ್ತಾ? 21 ಸ್ಥಾನ, ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ, ಇದು ಆಯ್ತಾ? ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಆತಿಥ್ಯ ಒಂದು ಲಡಾಖ್ ಹಾಗೂ ಜಮ್ಮು ಕಾಶ್ಮೀರ ಕ್ರಮವಾಗಿ 15 ಮತ್ತು 11ನೇ ಪದಕಗಳೊಂದಿಗೆ ಕ್ರಮವಾಗಿ 6 ಮತ್ತು 9ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2024 2 ಹಂತಗಳಲ್ಲಿ ನಡೆಸಲಾಯಿತು. ಮೊದಲ ಭಾಗವು ಫೆಬ್ರವರಿ 2ರಿಂದ 6ರವರೆಗೆ ಲಡಾಖ್ನ ಲೇಹದಲ್ಲಿ ನಡೆಸಲಾಗಿತ್ತು. ತದನಂತರದಲ್ಲಿ 2ನೇ ಭಾಗವು ಫೆಬ್ರವರಿ 21ರಿಂದ 25ರವರೆಗೆ ಜಮ್ಮು ಕಾಶ್ಮೀರದ ಒಂದು ಗುಲ್ಮಾರ್ಗದಲ್ಲಿ ಆಯೋಜಿಸಲಾಗಿತ್ತು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಪ್ರಾರಂಭವಾಗಿದ್ದು 2020ರಲ್ಲಿ ಕೇಂದ್ರದ ಕ್ರೀಡಾ ಸಚಿವಾಲಯದ ಬೆಂಬಲದೊಂದಿಗೆ JK ಸ್ಪೋರ್ಟ್ಸ್ ಕೌನ್ಸಿಲ್ ಹಾಗೂ ಜಮ್ಮು ಕಾಶ್ಮೀರದ ವಿಂಟರ್ ಗೇಮ್ಸ್ ಅಸೋಸಿಯೇಷನ್ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಬಂದಿದೆ. ಯಾರು ಆಯೋಜನೆ ಮಾಡ್ತಾ ಬಂದಿದ್ದಾರೆ? ಎಷ್ಟರಲ್ಲಿ ಪ್ರಾರಂಭ ಆಯಿತು? ಎಷ್ಟನೇ ಆವೃತ್ತಿ? 4ನೇ ಆವೃತ್ತಿ. ಅದರಲ್ಲಿ ಏನು ಕರ್ನಾಟಕದ ಸ್ಥಾನ ಏನು ಮೊದಲು ಪಡೆದುಕೊಂಡರು ಯಾರು? ಆಮೇಲೆ ಕರ್ನಾಟಕ ಎಷ್ಟು ಪದಕಗಳನ್ನು ಪಡೆದಿದೆ ಅಂತಕ್ಕಂಥದ್ದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ನೋಡ್ರಿ, ಇತ್ತೀಚೆಗೆ ನಿಧನ ಹೊಂದಿದ ಪಂಕಜ್ ಉದಾಸ್ ಅವರು ಡ್ಯಾಶ್ ಆಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅವರೊಬ್ಬರು ಗಾಯಕ ಆಗಿದ್ದರು.
ಪ್ರಖ್ಯಾತ ಗಜಲ್ ಹಾಗೂ ಬಾಲಿವುಡ್ ಗಾಯಕ ಪಂಕಜ್ ಉದಾಸ್ ಅವರು ನಿಧನರಾದರು. ಪಂಕಜ್ ಉದಾಸ್ ಅವರು 1951 ಮೇ 17ರಂದು ಗುಜರಾತಿನ ಒಂದು ಚಿಟ್ಪುರದಲ್ಲಿ ಜನಿಸಿದರು. ಅವರು 1980ರಲ್ಲಿ ಆಹತ್ ಎಂಬ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದರು. ಸಿಂಪಲ್ ಆಗಿ ಗೊತ್ತಿರಲಿ, ಅವರೊಬ್ಬ ಗಾಯಕ ಆಗಿದ್ರು ಅಂತಕ್ಕಂಥದ್ದು. ಬಾಲಿವುಡ್ ನಲ್ಲಿ ಸಂಜಯ್ ದತ್ ಮತ್ತು ನಾಮ್ ಚಿತ್ರಕ್ಕಾಗಿ ಚಿಟ್ಟಿ ಆಯಿ ಹೇ ಎಂಬ ಅಪತ್ರಿಮ ಹಾಡನ್ನು ಹಾಡಿದರು. ಇದು ಇಂದಿಗೂ ಭಾರಿ ಜನಪ್ರಿಯತೆ ಗಳಿಸಿರುವ ಹಾಡಾಗಿದೆ. ಚಿಟ್ಟಿ ಆಯಿ ಹೇ ಚಿಟ್ಟಿ ಅಂತಕ್ಕಂಥ ಒಂದು ಸಾಂಗು ಬಹಳ ಫೇಮಸ್ ಆಗಿತ್ತು. ಸೊ ಅವರು ಗಾಯಕ ಆಗಿದ್ರು. ಅವ್ರು ಇತ್ತೀಚೆಗೆ ನಿಧನ ಆಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ ಆಟಗಾರ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಆರ್ ಅಶ್ವಿನಿ ಇಸ್ ದ ರೈಟ್ ಆನ್ಸರ್. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಕುಂಬ್ಳೆಯನ್ನು ಹಿಂದಿಕ್ಕಿದ ಅಶ್ವಿನಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಕೇಳಲಾಗಿದೆ. ಭಾರತ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ಅವರು ಭಾರತದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದಿರುವ ಪಟ್ಟಿಯಲ್ಲಿ ದಿಗ್ಗಜ ಕ್ರಿಕೆಟ್ ಅನಿಲ್ ಕುಂಬ್ಳೆ ಅವರನ್ನ ಹಿಂದಿಕ್ಕಿದ್ದಾರೆ. 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಬೆನ್ ಡಕೆಟ್ ವಿಕೆಟ್ ಪಡೆಯೋದ್ರೊಂದಿಗೆ ಅಶ್ವಿನ್ ಭಾರತದಲ್ಲಿ ಅತಿ ಹೆಚ್ಚು ವಿಕೆಟ್ ಸರ್ದಾರ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಅಶ್ವಿನ್ ಸದ್ಯ 354 ವಿಕೆಟ್ ಪಡೆದಿದ್ದು 350 ವಿಕೆಟ್ ಪಡೆದಿರುವ ಅನಿಲ್ ಕುಂಬ್ಳೆ ಅವರನ್ನ 2ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಟೆಸ್ಟ್ ಮ್ಯಾಚ್ ಇಸ್ ಗೋಸ್ ಟು ಅಶ್ವಿನ್. ಹರ್ಭಜನ್ ಸಿಂಗ್ 265, ಕಪಿಲ್ ದೇವ್ 219 ವಿಕೆಟ್ ಅನ್ನ ಪಡೆದಿದ್ದಾರೆ. ಸಿಂಪ್ಲಿಫೈಡ್ ಗೊತ್ತಿರಬೇಕು, ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ, 2ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು. ಸಿಂಧು ನದಿ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ 1960ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಿಟ್ವೀನ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಮಧ್ಯದಲ್ಲಿ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಿಂದಾಗಿ ಈ ಒಪ್ಪಂದವನ್ನ 1960ರಲ್ಲಿ ಸಹಿ ಹಾಕಲಾಯಿತು. ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಶಹಾಪುರ್ ಕಿಂಡಿ ಅಣೆಕಟ್ಟಿನ ಕೆಲಸವನ್ನು ಪೂರ್ಣಗೊಳಿಸಿದ ಕೇಂದ್ರ ಸರ್ಕಾರವು ಪಾಕಿಸ್ತಾನಕ್ಕೆ ರಾವಿ ನದಿ ನೀರು ಹರಿಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಆಯ್ತಾ. ಇದರೊಂದಿಗೆ ಈ ಹಿಂದೆ ಪಾಕಿಸ್ತಾನಕ್ಕೆ ನೀಡಲಾಗುತ್ತಿದ್ದ 1150 ಕ್ಯೂಸೆಕ್ ನೀರು ಇದೀಗ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಪ್ರದೇಶಗಳ ರೈತರಿಗೆ ಭೂಮಿಗೆ ಲಭಿಸಲಾಗಿದೆ. ಪಾಕಿಸ್ತಾನ ಕಟ್ ಮಾಡಿ ಇವಾಗ ಬಿಡ್ತಿದ್ದಾರೆ. ಅರ್ಥ ಆಯ್ತಾ. ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರನ್ನ 1995ರಲ್ಲಿ ಈ ಯೋಜನೆಗೆ ಶಿಲಾನ್ಯಾಸ ನೀಡಿದರು. ಅರ್ಥ ಗೊತ್ತಿರಬೇಕು, ಇಂಪಾರ್ಟೆಂಟು. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗಿದ್ದ ಸಿಂಧು ನದಿ ನೀರಿನ ಒಪ್ಪಂದದಲ್ಲಿ ಭಾರತವು ರಾವಿ, ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರಿನ ಮೇಲೆ ವಿಶೇಷ ಹಕ್ಕನ್ನು ಪಡೆದಿರುತ್ತದೆ. ಪಾಕಿಸ್ತಾನ್ ಸಿಂಧು, ಜಿಲಂ ಮತ್ತು ಚಿನಾಬ್ ನದಿಗಳ ಮೇಲೆ ನಿಯಂತ್ರಣ ಪಡೆದಿತ್ತು. ಇದು ಒಂದು ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ವಿಶ್ವ ಬ್ಯಾಂಕ್. ಅರ್ಥ ಆಯ್ತಾ. ನಿಮ್ಗೆ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಬಟ್ ಇನ್ನೂ ಬರೀ ಹೇಳ್ತಾ ಇದ್ದೀನಿ. ಏನಂದ್ರೆ ಫಸ್ಟ್ 3 ರಿವರು ಯಾವ್ದ್ರೆ ಜಿಲಬ್, ಚಿನಾಬ್ ಮತ್ತು ಸಿಂಧು ಯಾವ್ದ್ರೆ ಪಾಕಿಸ್ತಾನ್ ಕಂಟ್ರೋಲ್ದಲ್ಲಿ. ನೆಕ್ಸ್ಟ್ ಯಾವ್ದ್ರೆ ರಾವಿ, ಸಟ್ಲೇಜ್ ಮತ್ತು ಬಿಯಾಸ್ ಇವು ಇಂಡಿಯಾದ ಕಂಟ್ರೋಲ್ದಲ್ಲಿ ಅಕಾರ್ಡಿಂಗ್ ಟು ದಿ 1960 ಇನ್ ದ ಟ್ರೀಟಿ. ದಟ್ ಈಸ್ ಏನಂದ್ರೆ ಅದನ್ನ ಒಂದು ಮಧ್ಯಸ್ಥಿಕೆ ವಹಿಸಿದವರು ವರ್ಲ್ಡ್ ಬ್ಯಾಂಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ನೋಡ್ರಿ, ಫ್ಯಾಟ್ ಅಪ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ಯಾರಿಸ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ. ತನ್ನ 5ನೇ ಒಂದು ಪ್ಲಿನರಿ ಅಧಿವೇಶನವನ್ನ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸಿಂಗಾಪುರದ ಟಿ ರಾಜ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಇಂಪಾರ್ಟೆಂಟು. 2024 ಜುಲೈ 1ರಿಂದ ಪ್ರಾರಂಭವಾಗುವ ನಿಗದಿತ 2 ವರ್ಷಗಳ ಅವಧಿಗೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಮುಂದಿನ ಅಧ್ಯಕ್ಷರಾಗಿ ಮಾಡ್ರೋಜೋ ಅಂತಕ್ಕಂಥವರನ್ನ ಏನು ಮಾಡಲಾಗಿದೆ, ಆಯ್ಕೆ ಮಾಡಲಾಗಿದೆ. ಸೊ ಫ್ಯಾಟವು 2023 ಫೆಬ್ರವರಿ 24ರಂದು ರಷ್ಯಾ ಒಕ್ಕೂಟದ ಸದಸ್ಯತ್ವವನ್ನು ಅಮಾನತುಗೊಳಿಸಿತು. ನೋಡ್ರಿ, ಫ್ಯಾಟ್ ಎಫ್ ಅಂದರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನು ಮಾಡಿದೆ, ರಷ್ಯಾನ ಏನು ಮಾಡಿದೆ, ಅಮಾನತು ಮಾಡಿದೆ ಈಗಾಗಲೇ. ಅದಕ್ಕೂ ಕೂಡ ಅವಾಗ ನ್ಯೂಸಲ್ಲಿ ಇತ್ತು, ಅವಾಗಲೂ ಕೂಡ ನಿಮ್ಗೆ ಹೇಳಿದ್ದೀನಿ. ಫ್ಯಾಟ್ ಎಫ್ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟು. ಇದೇನು ಮಾಡುತ್ತಂದರೆ ಒಂದು ಟೆರರ್ ಫೈನಾನ್ಸಿಂಗ್ ಆಯ್ತಾ, ಟೆರರ್ ಫೈನಾನ್ಸಿಂಗು ಮತ್ತು ಮನಿ ಲಾಂಡ್ರಿಂಗ್ ಅನ್ನು ತಡೆಗಟ್ಟುವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಆಯ್ತಾ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇಟ್ ಇಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಅದರದ ಒಂದು ಇತ್ತೀಚೆಗೆ ಏನು ಮಾಡಿದರೆ ಅವಧಿಗೆ ಫ್ಯಾಟ್ನ ಒಂದು ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಲಾಗಿದೆ. 5ನೇ ಪ್ಲಿನರಿ ಅಧಿವೇಶನ ನಡೆದಿತ್ತು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಅದರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ನಡೆದಿತ್ತು. ಇದು ಏನು ಮಾಡುತ್ತೆ, ಟೆರರ್ ಫೈನಾನ್ಸಿಂಗ್ ಮತ್ತು ಮನಿ ಲಾಂಡ್ರಿಂಗ್ ಅನ್ನು ತಡೆಗಟ್ಟುತ್ತಿಂದ ಸಿಗ್ನಟರಿ ಸ್ಟೇಟ್ಗಳಲ್ಲಿ.
ಉಕ್ರೇನ್ ಫ್ಯಾಟ್ನ ಒಂದು ಸದಸ್ಯವಾಗಿಲ್ಲ. 2024 ಫೆಬ್ರವರಿ 24ರಂತೆ ಕಪ್ಪು ಪಟ್ಟಿಯಲ್ಲಿರುವ ದೇಶಗಳು ಉತ್ತರ ಕೊರಿಯಾ, ಇರಾನ್, ಮ್ಯಾನ್ಮಾರ್. ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಫ್ಯಾಟ್ ಆ್ಯಪ್ನಲ್ಲಿ ಯಾವ ದೇಶಗಳು ಕಪ್ಪು ಪಟ್ಟಿಯಲ್ಲಿವೆ ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ ನಿಮಗೆ KS ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಬೂದುಪಟ್ಟಿ ಕಿನ್ಯಾ, ನಮೀಬಿಯಾ ಅಸ್ತಿತ್ವದಲ್ಲಿರುವ 23 ದೇಶಗಳಿಗೆ ಹೊಸದಾಗಿ ಸೇರಿಸಲಾಗಿದೆ. ಅರ್ಥಾತ್ ಇಷ್ಟು ದೇಶಗಳು ಬೂದುಪಟ್ಟಿಯಲ್ಲಿವೆ. ಅಂದರೆ ಇಲ್ಲಿ ಏನಂದರೆ ಕಪ್ಪು ಪಟ್ಟಿ ಬೂದುಪಟ್ಟಿ ಏನಂದರೆ ಈ ಒಂದು ಫ್ಯಾಟ್ ಆ್ಯಪ್ ಅಂತಕ್ಕಂಥ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಇದ್ರದ್ದು 2 ಟಾಸ್ಕ್ ಇದ್ದಾವೆ. ನಿಮಗೆ ಈಗಾಗಲೇ ಹೇಳಿದೆ, ಒಂದು ಟೆರರ್ ಫೈನಾನ್ಸಿಂಗು, ಇನ್ನೊಂದು ಮನಿ ಲಾಂಡ್ರಿಂಗ್. ಎರಡೇನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಯಾವ ದೇಶ ಒಂದು ನಿರ್ದಿಷ್ಟ ಸಮಯದವರೆಗೆ ಫಾರ್ ಎಕ್ಸಾಂಪಲ್ ಒಂದು 40 ರೆಕಮೆಂಡೇಶನ್ ಇದಾವೆ ಅಂತ ಅನ್ಕೊಳ್ಳೋಣ. 40ರಲ್ಲಿ ಒಂದು ಟೈಮ್ ಕೊಟ್ಟಿರ್ತಾರೆ, ಒಂದು 2 ರೆಕಮೆಂಡೇಶನ್ ಮಾಡಲಿಲ್ಲ ಅಂದರೆ ಅಥವಾ 2 ಒಂದು ಕ್ರೈಟೇರಿಯಾಗಳನ್ನು ಫಾಲೋ ಮಾಡಲಿಲ್ಲ ಅಂದರೆ ಅವುಗಳನ್ನು ಏನು ಮಾಡ್ತಾರೆ, ಫಸ್ಟಿಗೆ ಬೂದು ಪಟ್ಟಿಗೆ ಸೇರಿಸ್ತಾರೆ. ಇನ್ನು ಅವನ್ನ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂದರೆ ಕಪ್ಪು ಪಟ್ಟಿಗೆ ಸೇರಿಸ್ಬಿಡ್ತಾರೆ. ಅರ್ಥಾತ್ ಅಂದರೆ ಯಾವ ಸಿಗ್ನೇಟರಿ ಸ್ಟೇಟ್ ಇರ್ತಾವ ಟೆರರ್ ಫೈನಾನ್ಸಿಂಗ್ ಮತ್ತು ಮನಿ ಲಾಂಡ್ರಿಂಗನ್ನು ತಡೆಗಟ್ಟೋಗೋಸ್ಕರ ಯಾವ ಒಂದು ಫಾಲೋ ಮಾಡಿಲ್ಲ ಒಂದು ಪ್ರೊಸೀಜರನ್ನು, ಅವಕ್ಕೆ ಏನು ಮಾಡ್ತಾರೆ, ಕಪ್ಪು ಪಟ್ಟಿ ಮತ್ತು ಬೂದು ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಸಿಂಪ್ಲಿಫೈಡ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ. 1989ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿದೆ. ಸದಸ್ಯರು ಎಷ್ಟಿದ್ದಾರೆ, 39 ಸದಸ್ಯರಿದ್ದಾರೆ. ನೋಡಿ ನೆಕ್ಸ್ಟ್ ಇದೆ, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಪಶ್ಚಿಮ ಘಟ್ಟಗಳೆಲ್ಲ ನೆರಳೆ ಕಪ್ಪೆಯನ್ನು ಉಳಿಸಲು ವಿಶೇಷ ನಿಧಿಯನ್ನು ಸ್ಥಾಪಿಸಿದೆ ಅಂದರೆ ದಟ್ ಈಸ್ ತಮಿಳುನಾಡು. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಭಾರತ ಅತಿ ದೊಡ್ಡ ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆಯನ್ನು ಯಾವ ರಾಜ್ಯದಲ್ಲಿ ಯಶಸ್ವಿಯಾಗಿ ನಿರ್ಮಿಸಿದೆ ಅಂದರೆ ದಟ್ ಈಸ್ ಛತ್ತೀಸ್ಗಢ. ಇತ್ತೀಚೆಗೆ ಬಿಹಾರ ರಾಜ್ಯ ಸರ್ಕಾರವು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಯಾವ ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ದಟ್ ಈಸ್ ಸಿಡ್ಬಿ. ಸುದ್ದಿಯಲ್ಲಿ ಕಂಡು ಬಂದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ, ದಟ್ ಈಸ್ ಇನ್ ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗುಜರೈ ಸೌರ ವಿದ್ಯುತ್ ಕೇಂದ್ರವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ದಟ್ ಈಸ್ ಇನ್ ಉತ್ತರ ಪ್ರದೇಶ್. ಭಾರತ ಮೊದಲ ಒಂದು ಗತಿಶಕ್ತಿ ಸಂಶೋಧನಾ ಪೀಠವನ್ನು ಯಾವ ಸಂಸ್ಥೆಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ IIM ಶಿಲಾಂಗ್ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಬೇಕಿದ್ರೆ ಈ ಒಂದು ಸಿಡ್ಬಿಯ ಒಂದು ವಿಸ್ತೃತ ರೂಪ ಏನಿದೆ ಅಂತಕ್ಕಂಥದ್ದು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕೊಡಿ, ನೋಡೋಣ ಎಷ್ಟು ಜನ ಉತ್ತರವನ್ನು ನೀಡ್ತಾರೆ ಅಂತ ನೋಡೋಣ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.